ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸಚಿವ ಕೃಷ್ಣ ಬೈರೇಗೌಡರು ಇತ್ತೀಚೆಗೆ ಈ ಫುಟ್ಪಾತ್ ತೆರವು ಪ್ರಕ್ರಿಯೆಗೆ ಆದೇಶ ಕೊಟ್ಟಾಗ ಸಹಜವಾಗಿ ಒಂದು ವರ್ಗ ಪ್ರಶ್ನೆ ಮಾಡಿ ಕೇಳಿತ್ತು, ಈ ಒಂದು ಪ್ರಕ್ರಿಯೆ, ಈ ಒಂದು ಕಾರ್ಯ ಈ ಶಿವಾಜಿನಗರ, ಈ ಗೋರಿಪಾಳ್ಯ, ಈ ಪಾದರಾಯಂಪುರ ಈ ಪ್ಲೇಸ್ಗಳಿಗೂ ಕೂಡ ಅನ್ವಯ ಆಗುತ್ತಾ ಅಥವಾ ಅವನ್ನ ಕಡೆಗಣಿಸ್ಬಿಡ್ತೀರಾ, ಬಿಟ್ಟುಬಿಡ್ತೀರಾ, ಅಲ್ಲಿ ಫುಟ್ಪಾತ್ ತೆರವು ಮಾಡೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಬಹುಶಃ ಇವತ್ತು ಅಧಿಕಾರಿಗಳಿಗೆ ಆ ಒಂದು ಸೆನ್ಸಿಟಿವ್ ಪ್ರದೇಶಗಳಿಗೆ ಹೋಗುವಂತಹ ಅವಕಾಶ ಅಥವಾ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿತ್ತು. ನನಗನ್ಸುತ್ತೆ ಅಧಿಕಾರಿಗಳು ಇಂಥ ಪ್ರದೇಶಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರ ಪ್ರೊಟೆಕ್ಷನ್ ಜೊತೆಗೆ ಹೋಗಬೇಕಾಗಿತ್ತು. ಯಾವ ಗೂಂಡಗಳು ಅಧಿಕಾರಿಗಳನ್ನು ಅಟ್ಟಾಡಿಸ್ಕೊಂಡು ಹೊಡೆಯಕ್ಕೆ ಬಂದ್ರಲ್ಲ, ಅಲ್ಲೇ ಲಾಠಿ ತಗೊಂಡು ಚೆನ್ನಾಗಿ ಅವ್ರಿಗೆ ಕುಂಡಿ ಮೇಲೆ ಬಿಟ್ಟಿದ್ದಿದ್ರೆ ಬಹುಶಃ ಈ ರೀತಿ ಅಧಿಕಾರಿಗಳನ್ನ ಅಥವಾ ಸಾರ್ವಜನಿಕವಾಗಿ ಯಾರನ್ನು ಬೇಕಾದ್ರೂ ನಾವು ಏನು ಸಿಕ್ಕಿದ್ರು ಕೂಡ ಹೊಡಿತೀವಿ ಅನ್ನೋಂಥ ಒಂದು ದರ್ಪ ಇತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ತಿತ್ತು ಅಂತ ಅನಿಸ್ತಾ ಇದೆ. ಏನಾಯಿತು ಹಾಗಾದ್ರೆ ಇವತ್ತು ಶಿವಾಜಿನಗರದಲ್ಲಿ ಎಲ್ಲ ವಿಷಯವನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಅಫ್ಕೋರ್ಸ್ ಪ್ರೆಸೆಂಟ್ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು 14 ಜನ ಸಚಿವರಿದ್ದಾರೆ. ಇನ್ನು ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗಬೇಕು. ಈ 14 ಜನ ಸಚಿವರು ಅಂದರೆ ಫಸ್ಟ್ ಲಿಸ್ಟಲ್ಲಿ ಸೇರ್ಪಡೆಯಾದಂಥ ಸಚಿವರ ಪೈಕಿ ಯಾರಾದರೂ ಒಬ್ಬ ವ್ಯಕ್ತಿ ಚಾಚೂ ತಪ್ಪದೆ ತನ್ನ ಕರ್ತವ್ಯವನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಸಚಿವ ಕೃಷ್ಣ ಬೈರೇಗೌಡರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅವ್ರಿಗೆ ಸಿಕ್ಕಾಗಿಂದ ಕೂಡ ಬೆಂಗಳೂರನ್ನ ಎಷ್ಟರ ಮಟ್ಟಿಗೆ ಕ್ಲೀನ್ ಮಾಡಬೇಕು, ಸ್ವಚ್ಛ ಬೆಂಗಳೂರನ್ನ ಮಾಡಬೇಕು, ಅಷ್ಟು ಮಾಡೋದಕ್ಕೆ ಅವರು ಪಣ ತೊಟ್ಟಿ ನಿಂತಿದ್ದಾರೆ. ಮೊದಲಿಗೆ ನಾವಿಲ್ಲಿ ಪಕ್ಷ ಅದು ಇದು ನಾನು ಆ ಪಾರ್ಟಿಯವನು ಈ ಪಾರ್ಟಿಯವನು ಎಲ್ಲವನ್ನು ಬಿಟ್ಟು ಯಾರಾದರೂ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ಬರ್ತಾನೆ ಅಂತಂದಾಗ ಅದಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು, ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು, ನೀವು ಯಾವ ಪಕ್ಷದ ಕಾರ್ಯಕರ್ತರಾದರೂ ಆಗಿರಿ. ಕೃಷ್ಣ ಬೈರೇಗೌಡರು ಆರಂಭದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಾಗ ಫುಟ್ಪಾತ್ ತೆರವನ್ನು ಮಾಡ್ತೀವಿ ನಾವು, GBA ಅಧಿಕಾರಿಗಳಿಗೆ ಪ್ರತಿ ಫುಟ್ಪಾತ್ ಏನಲ್ಲಿ ಏನು ಅಂಗಡಿ ಇಟ್ಕೊಂಡಿರ್ತಾರೆ ಅವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ, ಆಟೋಮೆಟಿಕ್ ಆಗಿ ತಮ್ಮದೇ ಖರ್ಚಿನಲ್ಲಿ ಅವರು ತೆರವುಗೊಳಿಸಬೇಕು, ಇಲ್ಲ ಅಂತಂದ್ರೆ ನಾವೇನಾದ್ರೂ JCB ಅಥವಾ ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಖರ್ಚು ವೆಚ್ಚ ಆಯಿತು ಅಂತಂದ್ರೆ ಅದನ್ನು ಕೂಡ ನೀವೇ ಕಟ್ಟಬೇಕಾಗುತ್ತೆ ಅಂತ ಮುಂಚೆಯೇ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಬಿಡುಗಡೆ ಮಾಡಿದರು. ಅದಾದ ನಂತರ ಫೀಲ್ಡ್ಗೆ ಇಳಿದ್ರು. ಅದಾದ್ಮೇಲೆ ಈ ಬಿಡಾಡಿ ವಾಹನಗಳಿರ್ತವಲ್ಲ, ಅಂದ್ರೆ ಧೂಳು ಹಿಡ್ದೋಗಿರ್ತವೆ, ತುಕ್ಕಿಡ್ದೋಗಿರ್ತವೆ, ಆ ಟೈರಲ್ಲಿ ಹಿಲಿ ಯಗಣ ಎಲ್ಲ ಸೇರ್ಕೊಂಡು ಏನೇನೋ ಆಗೋಗಿರ್ತವೆ, ರಸ್ತೆ ಮಧ್ಯದಲ್ಲೇ ನಿಲ್ಸ್ಕೊಂಡು ಅಂದ್ರೆ ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಹೊಡೋಗ್ಬಿಟ್ಟಿರ್ತಾರೆ. ಅವು ಎಷ್ಟೋ ವರ್ಷ ಆಗಿರ್ತದೆ ನಿಲ್ಸೇವನ್ನ, ಹಳೆ ಕಾಲದ ಫಿಲಮ್ ಶೂಟಿಂಗ್ ಏನಾರು ತಗೊಂಡು ಬಂದ್ರಾಯ್ತವಲ್ಲ, ಹಂಗೆ ನಿಂತಿರ್ತಕ್ಕಂಥ ವಾಹನಗಳ ಮೇಲೆಯೂ ಕೂಡ ನೋಟಿಸನ್ನು ಅಂಟಿಸಿ ಇಂತಿಷ್ಟು ದಿನ ಅದಕ್ಕೆ ಕಾಲಾವಕಾಶ ಇದೆ, ಅಷ್ಟರಲ್ಲಿ ನೀವು ಎತ್ತಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಮೊನ್ನೆಯಿಂದನೂ ಕೂಡ ಆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅಧಿಕಾರಿಗಳು ಒನ್ ಬೈ ಒನ್ ಅಂದ್ರೆ ಈಗ GBA ಅಧಿಕಾರಿಗಳು ಅಂತ ಬಂದ್ರೆ ಆಯಾ ಪ್ರದೇಶದ ವ್ಯಾಪ್ತಿ ಇರುತ್ತೆ, ಅವ್ರ ಲಿಮಿಟ್. ಸೊ ಅಲ್ಲಿಗೆ ಸಂಬಂಧಪಟ್ಟಾಗ ಅಧಿಕಾರಿಗಳು ತೆರವು ಪ್ರವೃತ್ತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿನ ಅಧಿಕಾರಿಗಳಿಗೆ ಇವತ್ತು ಶಿವಾಜಿನಗರಕ್ಕೆ ಹೋಗುವಂತ ಒಂದು ಟಾಸ್ಕ್ 10:00 ಹಾಜರಾಗ್ತಾರೆ. ಅಲ್ಲಿ ಹೋಗಿ ಏನೋ ಫುಟ್ಪಾತಲ್ಲಿ ಇರ್ತಕ್ಕಂಥ ಮಾಮೂಲಿ ಫುಟ್ಪಾತಲ್ಲಿ ಇರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳು ಇರ್ತವಲ್ಲ, ಅವನ್ನ ಎತ್ತೋದಕ್ಕೆ ಆಲ್ರೆಡಿ ಅನೌನ್ಸ್ ಆಗಿತ್ತು ಅಂತಂದಾಗ ಅವ್ರು ಗಮನ ಹರಿಸ್ಬೇಕಿತ್ತು. ಆ ಸಂದರ್ಭದಲ್ಲಿ ಇವರು ತೆರವುಗೊಳಿಸೋದಕ್ಕೆ ಹೋದಾಗ ಓರ್ವ ಕನ್ನಡ ಪರ ಸಂಘಟನೆ ಅಂತ ಅನ್ಸುತ್ತೆ ವ್ಯಕ್ತಿ, ಬಸವರಾಜ್ ಅನ್ನುವಂಥ ವ್ಯಕ್ತಿ. ಸೊ ಒಡೆದಾದ್ಮೇಲೆ ಈ ವ್ಯಕ್ತಿ ಮಾಧ್ಯಮಗಳ ಮುಂದೆ ಮಾತಾಡ್ಬೇಕಾದ್ರೆ ಕನ್ನಡದ ಫ್ಲಾಗ್ ಹಾಕೊಂಡಿರ್ತಕ್ಕಂಥದ್ದು, ಅಂದ್ರೆ ಕನ್ನಡ ಅಂತಂದ್ರೆ ಆ ಕನ್ನಡದ ಆ ಭಾವನೆ ಅಥವಾ ಆ ಬಣ್ಣ ಬಹುಶಃ ಇವರನ್ನ ಕಾಪಾಡುತ್ತೆ ಅನ್ನುವಂಥ ಒಂದು ನಂಬಿಕೆ. ಸೊ ಆ ನಂಬಿಕೆ ಹೋಗ್ಬೇಕು ಅವ್ರುಗಳಿಗೆ. ಕಾನೂನನ್ನು ಕೈಗೆತ್ಕೊಳ್ಬೇಕಾದ್ರೆ ಕನ್ನಡ ನೆನಪಿರ್ಲಿಲ್ವಾ? ಕಾನೂನನ್ನು ಕೈಗೆತ್ಕೊಳ್ಬೇಕಾದ್ರೆ ಯಾವ್ದಾರು ಕನ್ನಡ ಪರ ಸಂಘಟನೆಯವರು ಕಾನೂನು ಕೈಗೆತ್ಕೊಳ್ತೀವಿ ನಾವು ಸಿಕ್ಕಲ್ಲಿ ಗೂಂಡಾಗಳ ಥರ ವರ್ತಿಸ್ತೀವಿ, ರೌಡಿಗಳ ಥರ ವರ್ತಿಸ್ತೀವಿ ಅಂತ ಹೇಳಿದಾರ? ಇಲ್ಲ ಅಲ್ಲ. ಸೊ ಈ ವ್ಯಕ್ತಿ ಜೊತೆಗೆ ಹೆಚ್ಚು ಕಡಿಮೆ ಒಂದು 10 ಜನ ಅಲ್ಲಿ ಹೋಗಿರ್ತಕ್ಕಂಥ ಅಧಿಕಾರಿಗಳಿಗೆ ಏನ್ ಸಿಗುತ್ತೋ ಅದರ ಹೊಡೆದಿದ್ದಾರೆ. ಹೆಲ್ಮೆಟ್ ಅಲ್ಲಿ ಒಬ್ಬ ಮಾತ್ರ ಈ WWE ಹೊಡಿತಾರಲ್ಲ ಹಂಗೆ ಪಂಚ್ ಹೊಡಿತಾನೆ ಅಧಿಕಾರಿಗೆ, ಮಕ್ಮಕ್ಕೇನೆ. ಇನ್ನೊಬ್ಬ ಇವನು ಈ ಬಸವರಾಜನ ವ್ಯಕ್ತಿನೇ ಚೇರ್ ತಗೊಂಡು ಓಡಾಡಿಸ್ಕೊ ಹೊಡಿತಾ ಇರೋದು. ಇನ್ನು ಮಹಿಳಾ ಅಧಿಕಾರಿ ರುಚಿತಾ ಅನ್ನೋರಿಗೆ ಪೆಪ್ಪರ್ ಸ್ಪ್ರೇನ ಹೊಡೆದಿದ್ದಾರಂತೆ. ಆ ಅಮ್ಮ ಕಣ್ಣು ಉಚ್ಕೊಂಡು ಪಾಪ ಮೂಗಳಿಗೆಲ್ಲ ಖಾರ ಪುಡಿದು ಪೆಪ್ಪರ್ ಸ್ಪ್ರೇ ಅಂತಂದ್ರೆ ಮೆಣಸಿನ್ಕಾಯಿ ಪುಡಿ ಇರುತ್ತಲ್ಲ, ಸೊ ಅದು ಹೋಗಿರ್ತಕ್ಕಂಥದ್ದು. ಸೊ ಇವ್ರು ಏನು ಅನ್ಕೋಬಿಟ್ಟವ್ರು ನನಗಂತೂ ಅರ್ಥ ಆಗ್ತಿಲ್ಲ. ಶಿವಾಜಿನಗರ ಈ ಭೂಪಟದ ಪ್ರದೇಶದಲ್ಲಿ ಇಲ್ವಾ? ಬೆಂಗಳೂರಿಗೆ ಅನ್ವಯ ಆಗಲ್ವಾ ಶಿವಾಜಿನಗರ ಅನ್ನುವಂಥದ್ದು? ಕರ್ನಾಟಕದಲ್ಲಿ ಇಲ್ವಾ? ಹಾಗಾದ್ರೆ ಏನಾಗಾದ್ರೆ ಶಿವಾಜಿನಗರ ಅಂತಂದ್ರೆ ಭಯ ಹುಟ್ಟಿಸ್ಬೇಕಾ ಹೋಗೋ ಬರೋರಿಗೆ? ನಾನು ಆಲ್ರೆಡಿ ಆರಂಭದಲ್ಲೇ ಬಳಸಿದೆ ಸೆನ್ಸಿಟಿವ್ ಪ್ರದೇಶ ಅಂತ. ಆ ಥರ ಭಯವನ್ನು ಹುಟ್ಟಿಸ್ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಶಿವಾಜಿನಗರದಲ್ಲಿ ಹೋಗಿ ಏನಾರ ಮಾಡ್ಬೇಕಂದ್ರೆ ಶಿವಾಜಿನಗರ ಅಂದ್ರೆ ಹಂಗೆ ಹಿಂಗೆ ಅಂತ. ಆ್ಯಂಡ್ ಇನ್ನೊಂದು, ಇಲ್ಲಿ 10 ಜನ ಅರೆಸ್ಟ್ ಆಗಿದಾರಲ್ಲ, ಅದ್ರಲ್ಲಿ ಓರ್ವ ಮುಸ್ಲಿಂ ವ್ಯಕ್ತಿ, ಇನ್ನು ಉಳಿದಿರ್ತಕ್ಕಂಥವ್ರು 9 ಜನ ಹಿಂದೂಗಳೇ. ಏನು ಒಂದು ಅರ್ಥ ಆಗ್ತಿಲ್ಲಪ್ಪ. ಇಲ್ಲಿ ಯಾರು ಚೂ ಬಿಟ್ಟವ್ರೆ ಒಂದು ಗೊತ್ತಿಲ್ಲ. ಇನ್ನು ಅದಕ್ಕೆ ಸಂಬಂಧಪಟ್ಟ MLA ಇರ್ತಾರಲ್ಲ, ಅವರು ಇಲ್ಲ ಇನ್ನು ಮುಂದೆ ಸ್ಪಾಟಲ್ಲಿ ನಿಂತ್ಕೊಂಡು ನಾನೇ ನೋಡ್ತೀನಿ, ಅದೇನಾಗುತ್ತೆ ಈ ರೀತಿ ಆಗ್ದಂಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಇನ್ನು ಸಚಿವ ಕೃಷ್ಣ ಬೈರೇಗೌಡರು
ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಸೂಚನೆ ಅಂತ ನಾವು ಈ ತೆರವು ಪ್ರವೃತ್ತಿಯನ್ನು ಮಾಡಿಸ್ತಾ ಇದ್ದೀವಿ. ಸೊ ಇದ್ರ ಮೇಲೆ ಯಾವನಾದ್ರೂ ಏನಾದರೂ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದು, ಕೈ ಮಾಡೋದು ಏನಾದ್ರು ಆಯ್ತು ಅಂತಂದ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಅದು ಎಂಥವ್ರೇ ಆಗಿರಲಿ, ಯಾರೇ ಆಗಿರಲಿ ಅರೆಸ್ಟ್ ಮಾಡ್ತೀವಿ ಅವ್ರನ್ನ. ಪ್ರೆಸೆಂಟ್ ಬೆಂಗಳೂರು ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಹೇಳ್ತಿದ್ರು 5 ಜನ ಅರೆಸ್ಟ್ ಮಾಡಿದೀವಿ ಅಂತ. ಅದಕ್ಕೆ ಸಂಬಂಧಪಟ್ಟ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು, ಈ ಕ್ಷಣದವರೆಗೆ ಒಟ್ಟು 10 ಮಂದಿಯನ್ನು ಬಂಧಿಸಿದ್ದೀವಿ. ಆ ಓರ್ವ ಕನ್ನಡ ಪರ ಸಂಘಟನೆ ವ್ಯಕ್ತಿ ಇನ್ನೂ ಅರೆಸ್ಟ್ ಆಗಿಲ್ಲ, ಆತನು ಕೂಡ ಅರೆಸ್ಟ್ ಆಗಬೇಕು. ಯಾಕಂತಂದ್ರೆ ಅಧಿಕಾರಿಗಳ ಮುಂದೆ ಏನು ಏಕಾಏಕಿ ಆ ಭಾಷೆ ಬಳಸಿರ್ತಕ್ಕಂಥದ್ದನ್ನ ಕೆಲವೊಂದನ್ನು ಬಳಸೋದಕ್ಕಾಗಲ್ಲ. ಅಮ್ಮ ಅಕ್ಕ ಅಂತೆಲ್ಲ ಬಳಸ್ಕೊಂಡು ಹೊಡೆಯುವಂಥದ್ದು. ಅವ್ರು ಕೆಲಸ ಮಾಡೋದಕ್ಕೆ ಬಂದರ್ರಿ. ಬೆಂಗಳೂರಿನಲ್ಲಿ ಇನ್ನೇನು ಫುಟ್ಪಾತಲ್ಲಿ ಯಾವುದೋ ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಿ, ಒಂದು ಟೀ ಅಂಗಡಿ ಇರುತ್ತೆ, ಆ ಟೀ ಅಂಗಡಿ ಟೇಬಲಲ್ಲಿ ಹಾಕ್ಬಿಟ್ಟಿರ್ತಾನೆ, ಅಲ್ಲಿ ಆರಾಮಾಗಿ ಕೂತ್ಕೊಂಡು ಸ್ಮೋಕ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಕೂತಿರ್ತಾರೆ. ಹೋಗಿ ಬರ್ತಕ್ಕಂಥ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು, ಏನು ರೋಡಲ್ಲಿ ಇಳಿದು ಹೋಗ್ಬೇಕು? ಮತ್ತೆ ಮಾಡ್ತಿರ್ತಕ್ಕಂಥ ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ಇರಬೇಕು. ಕಾರಣ ಏನು ಅಂತಂದ್ರೆ ವ್ಯಕ್ತಿ ಬಹುಶಃ ಇನ್ನು 1.5 ವರ್ಷ ಇದೆ ಅಧಿಕಾರದ ಟರ್ಮು. ಅಸಲು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಲಿ ಬಿಡಿ, ಜನರ ಮನಸ್ಸಲ್ಲಿ ಉಳ್ಕೊಳ್ಳಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಎಷ್ಟು ಜನ ಹಂಚ್ಕೊಂಡಿರಲಿಲ್ಲ ಇದುವರೆಗೆ. ಎಲ್ಲರೂ ಈ ರೀತಿ ಮನಸ್ಸು ಮಾಡೋದಕ್ಕೆ ಹೋಗಿದ್ರಾ? ಏನೋ ಮಾಡ್ತಿದ್ದಾನೆ ವ್ಯಕ್ತಿ, ಸಪೋರ್ಟ್ ಮಾಡಿ ಇಂಥ ಒಳ್ಳೆ ಕೆಲಸಗಳಿಗೆ. ಅದನ್ನ ಬಿಟ್ಬಿಟ್ಟು ಓಡಾಡಿಸ್ಕೊಂಡು ಹೊಡೆಯೋದು ಅಧಿಕಾರಿಗಳಿಗೆ, ಜೈಲಲ್ಲಿ ಮುದ್ದೆ ಮುರಿಬೇಕು, ಮಿನಿಮಮ್ 2-3 ವರ್ಷ ಸಜಾ ಹಾಕಬೇಕು. ಈಗೇನು ಅಧಿಕಾರಿಗಳು ಯಾವ್ಯಾವ್ದೆಲ್ಲ ಹೊಡೆದಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ಹಾಕಿದ್ದಾರೆ, ಅವ್ರ ಮೇಲೆ FIR ಆಗಿದೆ. ಅದು ಎಷ್ಟು ದಿನದಲ್ಲಿ ಆಚೆಗೆ ಬರುತ್ತಾರೋ ನನಗಂತೂ ಗೊತ್ತಿಲ್ಲ ಇವರು. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೃಷ್ಣ ಬೈರೇಗೌಡರನ್ನ ಮೂದಲಿಸ್ತಾ ಇದ್ದಾರೆ, ಅಂದರೆ ಟೀಕಿಸ್ತಾ ಇದ್ದಾರೆ. ಏನ್ರಿ ಇದು ಹಿಂಗೆಲ್ಲ ಮಾಡ್ತಿದ್ದೀರಿ, ಬೇರೆ ಕಡೆ ಎಲ್ಲ ಹೋಗಿ ರೀಲ್ಸ್ ಮಾಡ್ತೀರಿ, ಹಾಗೆ ಹೀಗೆ. ನಾನು ಕೃಷ್ಣ ಬೈರೇಗೌಡರ ಪರವಾಗಿ ಯಾವ ಕಾರಣಕ್ಕೂ ಮಾತಾಡ್ತಿಲ್ಲ, ವಿಚಾರದ ಪರವಾಗಿ ಮಾತಾಡ್ತಾ ಇದ್ದೀನಿ. ಅದು ಒಳ್ಳೆ ಅಭಿವೃದ್ಧಿ ಕಾರ್ಯ ಆಗಿರೋದ್ರಿಂದ ಅದ್ರ ಪರವಾಗಿ ಮಾತಾಡ್ತಾ ಇದ್ದೀನಿ. ಆರ್ ಅಶೋಕ್ ಅವರು ಸಾಕಷ್ಟು ವಿಚಾರಗಳು ನಡೆದೋಗಿರುತ್ತೆ, ಅದ್ರ ಬಗ್ಗೆ ಎಲ್ಲ ಪೋಸ್ಟ್ ಹಾಕಲ್ಲ. ಪ್ರೆಸೆಂಟ್ ಇರ್ತಕ್ಕಂಥ ಈ ವಿಚಾರ ರೀಲ್ಸ್ ಮಾಡ್ತೀರಿ ಅಂತ ಹಾಕೊಂಡಿದ್ದಾರೆ. ರೀಲ್ಸ್ ನಿಮ್ಮ ಪಕ್ಷದವರು ಮಾಡ್ತಾರೆ, ಎಲ್ಲ ಪಕ್ಷದವರು ಮಾಡ್ತಾರೆ. ಆ ನೀಟ್ ಪರೀಕ್ಷೆದು ಆಗ್ತೈತಲ್ಲ, ಅದ್ರ ಬಗ್ಗೆನೂ ಒಂಚೂರು ಪೋಸ್ಟ್ ಹಾಕಿ ನೋಡೋಣ. ಸೊ ಇದಿಷ್ಟು ಹೇಳ್ತಾ, ಅಧಿಕಾರಿಗಳು ದಯವಿಟ್ಟು ಇಂಥ ಸ್ಪಾಟ್ಗಳಿಗೆ ಹೋಗ್ಬೇಕಾದ್ರೆ ಒಂದಷ್ಟು ಜನ ಪೊಲೀಸರ ಜೊತೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ಕಾರಣ ಏನಂದರೆ ಗೂಂಡಗಳು ಯಾವ ರೂಪದಲ್ಲಿ ಬೇಕಾದ್ರೆ ಉಟ್ಕೊಬೋದು ಅಲ್ಲಿ, ಗೊತ್ತಿಲ್ಲ. ನಿಮಗೂ ಮನೆ ಮಠ ಮಕ್ಕಳು ಮರಿ ಎಲ್ಲ ಇರ್ತವೆ. ನಾನು ಬಿಡದಿ ಇನ್ಸಿಡೆಂಟ್ ಆದಾಗಲೂ ಹೇಳಿದ್ದು, ನಾನು ಅಧಿಕಾರಿಗಳ ಪರವಾಗೇ ಮಾತಾಡಿದಲ್ಲಿ ಏನಂತಂದ್ರೆ, ನೀವುಗಳು ಸರ್ಕಾರ ಆದೇಶ ಕೊಟ್ಬಿಟ್ಟಿರುತ್ತೆ, ಬಂದ್ಬಿಡ್ತೀರಿ, ಬಟ್ ಹುಷಾರಾಗಿ ಬನ್ನಿ. ಅಲ್ಲಿ ರೈತರು ಆಕ್ರೋಶದಲ್ಲಿ ಇರ್ತಾರೆ. ಈ ಇನ್ಸಿಡೆಂಟ್ ಬೇರೆ, ಆ ಇನ್ಸಿಡೆಂಟ್ ಬೇರೆ. ಆದ್ರೂ ಅಧಿಕಾರಿಗಳೇ ಅವ್ರ ಕೆಲಸ ಅವ್ರು ಮಾಡಕ್ ಹೋಗಿರ್ತಾರೆ, ಸರ್ಕಾರ ಕಳಿಸಿರುತ್ತೆ, ಮಾಡ್ತಿರ್ತಾರೆ. ಆದ್ರೆ ಎಚ್ಚರ. ಸೊ ಇಲ್ಲೂ ಕೂಡ ಹೇಳೋದಿಷ್ಟೇ, ಇಂಥ ಪ್ರದೇಶಗಳಿಗೆ ಹೋಗ್ಬೇಕಾದ್ರೆ ಅದ್ಯಾವ್ಯಾವನಾದ್ರೂ ಇರಲಿ, ಅಲ್ಲಿ ಅದೆಂಥ ಹೆಸರಿರಲಿ, ಪೊಲೀಸರ ಜೊತೆ ಹೋಗಿ. ಸಾಧ್ಯವಾದಷ್ಟು ನೀವು ಕೂಡ ನಿಮ್ಮ ಮೊಬೈಲ್ಗಳಿರ್ತವೆ, ಚಿತ್ರೀಕರಣ ಮಾಡ್ಕೊಳ್ಳಿ. ಅವನು ಯಾವನು ಒಡೆಯೋದಕ್ಕೆ ಬರ್ತಾನೆ, ಯಾವನು ಅವಾಜಕ್ಕೆ ಬರ್ತಾನೆ, ಅದನ್ನ ತಗೊಂಡ್ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಒದ್ದೊಳಗಾಕ್ಸಿ. ಒಂದು 2-3 ವರ್ಷ ಮುದ್ದೆ ಮುರಿದ್ರೆ ಜೈಲಲ್ಲಿ ಬುದ್ಧಿ ಕಲಿತಾರೆ ಇಂಥವ್ರು. ಇದಿಷ್ಟೇ ಹೇಳ್ತಾ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಾನು ಇಷ್ಟೇ ಹೇಳೋದು, ಯಾವ ಪಕ್ಷದವರಾಗ್ಲಿರಿ, ಆ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾನೆ ಅಂತಂದ್ರೆ ಅಂಥವನು ಸಪೋರ್ಟ್ ಮಾಡೋಣ. ನಮಗೆ ಬೇಕಾಗಿರೋದು ಅದು ಹೊರ್ತು ಜಾತಿ ಧರ್ಮ ಅದು ಇದು ಕೋಮು ಗಲಭೆ ಅದರಿಂದೇನೋ ಬೆಳೆ ಬಯಸ್ಕೊಳ್ಳುವಂಥದ್ದು ನಮ್ಗೆ ಅಂಥವ್ರು ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸಮಾಜ ಉದ್ಧಾರ ಮಾಡುವಂಥವ್ರು, ಸಾರ್ವಜನಿಕರನ್ನು ಉದ್ಧಾರ ಮಾಡುವಂಥ ನಾಯಕರು ಬೇಕಾಗಿರೋದಷ್ಟೇ. ಇದಿಷ್ಟೇ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು.